ಬದುಕೇ ಹಾಗೆ. ಯಾರು ಬದುಕಿನಲ್ಲಿ ಇರಬೇಕಾಗಿತ್ತೋ ಅವರನ್ನು ಬದುಕಿನಿಂದ ದೂರ ಮಾಡಿಕೊಂಡು ಬಿಡ್ತೇವೆ. ಯಾರು ಬದುಕಿನಲ್ಲಿ ಇರಬಾರದೋ ಅವರನ್ನು ಬದುಕಿನಲ್ಲಿ ಇಟ್ಟುಕೊಂಡು ಬಿಡುತ್ತೇವೆ. ಅವರನ್ನೇ ಬೆಳೆಸ್ತೇವೆ, ಅವರನ್ನೇ ಉಳಿಸ್ತೇವೆ. ಯಾರನ್ನು? ಬದುಕಿಗೆ ಬೇಡದವರನ್ನು. ಆದರೆ ಯಾರು ಬೇಕಾಗಿರುತ್ತೋ ಅವರನ್ನು ಅಳಿಸುವ ಕೆಲಸ ಮಾಡುತ್ತೇವೆ. ಇದಕ್ಕೆ ಇತಿಹಾಸ ಸಾಕ್ಷಿ, ಪುರಾಣ ಸಾಕ್ಷಿ. ಯಾಕೆ? ನಮ್ಮ ಬದುಕಿನ ವರ್ತಮಾನವೂ ಸಾಕ್ಷಿ ಅಲ್ವಾ? ಎಷ್ಟೊಂದು ಸಲ ಹಾಗೆ ಆಗಿಲ್ವಾ? ಇದನ್ನು ರಾಮಾಯಣ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಆಮ್ರಂಚಿತ್ವ ಕುಠಾರೇಣ ನಿಂಬಂ ಪರಿಚರೇತ್ತು ಯಃ ಯಶ್ಚೈನಂ ಪಯಸ ಸಿಂಚೇತ್ ನೈವಾಸ್ಯ ಮಧುರೋ ಭವೇತ್. ಮಾವಿನ ಗಿಡ ಬೆಳೆದಿತ್ತು, ಹಣ್ಣು ಕೊಡ್ತಿತ್ತು, ಕೊಡಲಿಯಿಂದ ಕಡಿಯಲಾಯಿತು. ಆ ಜಾಗದಲ್ಲಿ ಕಹಿಬೇವಿನ ಗಿಡವನ್ನು ನೆಡಲಾಯಿತು. ಅದಕ್ಕೆ ಹಾಲೆರೆದು ಪುಷ್ಟಿ ಬರುವಂತೆ ಮಾಡೋ ಆ ಪ್ರಯತ್ನ ನಡೆಯಿತು. ಆದರೆ ಅದರ ಫಲ ಇದೆಯಲ್ಲ, ಅದಕ್ಕೆ ಮಾವಿನ ಹಣ್ಣಿನ ಸಿಹಿತನ ಇರಲಿಲ್ಲ ಅಂತ. ಬೇವಿನ ಗಿಡ ಕೆಟ್ಟದ್ದು ಅಂತ ಅರ್ಥ ಅಲ್ಲ, ಕಹಿ ಸಿಹಿಗೆ ಇದನ್ನು ಉದಾಹರಣೆಯಾಗಿ ಕೊಡ್ತಾನೆ. ಬೇಕಾದ್ದನ್ನು ಕಡಿದು ಚೆಲ್ತೇವೆ, ಬೇಡದ್ದನ್ನು ಸಿಹಿಯಾಗಿಸಿಕೊಳ್ಳೋದಕ್ಕೆ ಒದ್ದಾಡ್ತೇವೆ. ಇದೇ ಅಲ್ವಾ ನಮ್ಮ ಬದುಕಿನ ಬಾಂಧವ್ಯದ ಕತೆ, ರಿಲೇಷನ್ಶಿಪ್ನ ಕತೆ. ಹಾಗಾಗದಿರಲಿ. ಶುಭಂ ಭೂಯಾತ್.